ಇವತ್ತು ನಾನು ನಿಮ್ಗೆ ಮೈಸೂರು ಶೈಲಿಯ ರಸಂ ಪುಡಿ ಕರೆಕ್ಟ್ ಮೆಜರ್ಮೆಂಟ್ ಅಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸಿಡಿದ್ರೆ ಮೆಣಸು ಕ್ವಾಲಿಟಿ ಚೆನ್ನಾಗಿದೆ ಅಂತ. ತಿಳಿ ಸಾರು ಒಂದು ಕಂಪ್ಲೇಂಟ್ ಬರುತ್ತೆ, ಅನ್ನ ಕಲಸ್ಕೊಂಡ್ರೆ ಓಡೋಡೋಗುತ್ತೆ, ನಿಲ್ಲೋದಿಲ್ಲ ಅಂತ. ಸೊ ಅದನ್ನ ಹೋಗ್ಬೇಕು ಅಂದ್ರೆ ರಸಂ ಪುಡಿ ಮಾಡುವಾಗ ಒಂದು ಒಳ್ಳೆ ರಸಂ ಮಾಡ್ಬೇಕು ಅಂದ್ರೆ ರಸಂ ಪೌಡರ್ ಅಲ್ಲಿ ಜೀರಿಗೆ, ಮೆಣಸು, ಸ್ವಲ್ಪ ಇಂಗು ಮುಂದೆ ಇರ್ಬೇಕು ಯಾವಾಗ್ಲೂ. ಇದಕ್ಕೆ ಧನಿಯಾ ಹಾಕೊಳ್ಳೋಣ. ಎಷ್ಟು ಹಾಕೋಬೇಕು ಧನಿಯಾ? ಒಂದು ಟಿಪ್ ಏನು ಅಂದ್ರೆ, ನೀವು ಪುಡಿ ಮಾಡುವಾಗ ಒಂದೇ ಸಲ ಎಲ್ಲಾನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪುಡಿ ಮಾಡಬೇಡಿ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ಮೈಸೂರು ಶೈಲಿಯ ರಸಂ ಪುಡಿ, ರಸಂ ಪೌಡರ್, ಮೆಣಸಿನ ಪುಡಿ ಅದನ್ನ ಮನೆಯಲ್ಲಿ ಸಿಂಪಲ್ ಆಗಿ ಹೇಗ್ ಮಾಡ್ಕೋಬಹುದು ಅನ್ನೋದನ್ನ ಕರೆಕ್ಟ್ ಮೆಜರ್ಮೆಂಟ್ ಅಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಾನು ಹೇಗ್ ಹೇಳ್ಕೊಡ್ತೀನೋ ಅದೇ ರೀತಿ ಫಾಲೋ ಮಾಡಿ ಮೈಸೂರು ಶೈಲಿಯ ರಸಂ ಪೌಡರ್ ನೀವು ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬಹುದು. ಒಂದ್ 3/4 ಗಂಟೆ 1 ಅವರ್ ಟೈಮ್ ಇದ್ರೆ ಮನೆಯಲ್ಲಿ 1 ತಿಂಗಳಿಗಾಗೋಷ್ಟು ಮೆಣಸಿನ ಪುಡಿ ಮಾಡ್ಕೋಬಹುದು. ಹೇಗ್ ಮಾಡೋದು ನಾನು ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ ಮೈಸೂರು ಶೈಲಿಯ ರಸಂ ಪೌಡರ್ ಮಾಡುವ ವಿಧಾನ. ಮೊದಲಿಗೆ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ. ದೇವರನ್ನ ಸ್ಮರಿಸ್ತಾ ಒಲೆ ಅಂಟಿಸ್ಕೊಳ್ಳೋಣ. ಒಲೆ ಅಂಟಿಸಿದೆ. ಉಡುಪಿ ಶೈಲಿಯ ರಸಂ ಪೌಡರ್ ನಿಮ್ಗಾಗ್ಲೇ ತೋರಿಸಿದ್ದೆ. ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇಲ್ಲ, ಸ್ವಲ್ಪ ಆಚೆ ಈಚೆ ಹಾಕುವಂತ ಪ್ರಮಾಣದಲ್ಲಿ ಒಂಚೂರು ವ್ಯತ್ಯಾಸ ಇದೆ. ಉಡುಪಿ ಶೈಲಿಯ ರಸಂ ಪೌಡರ್ ಎಲ್ಲರಿಗೂ ಗೊತ್ತಿರುತ್ತೆ, ತುಂಬಾನೇ ಫೇಮಸ್ ಅದು. ಅದು ಬಿಟ್ರೆ ನೆಕ್ಸ್ಟ್ ಬರೋದೇ ಮೈಸೂರು ಶೈಲಿಯ ರಸಂ ಪೌಡರ್. ಇದು ಕೂಡ ಈ ಬೆಂಗಳೂರು ಕಡೆ, ಮೈಸೂರು ಕಡೆ ಎಲ್ಲ ಬಹಳ ಜನ ಮಾಡ್ತಾರೆ. ಸೊ ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅದನ್ನ ಹೇಗ್ ಮಾಡೋದಂತ. ಬಾಣ್ಲಿ ಕಾಯ್ತಾ ಇದೆ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ನಾನಿಲ್ಲಿ ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರ ಸಾತ್ವಿಕ ಕೋಲ್ಡ್ ಪ್ರೆಸ್ ಗ್ರೌಂಡ್ನೆಟ್ ಆಯಿಲ್ ಹಾಕೊಳ್ತಾ ಇದ್ದೀನಿ. ಒಂದು 4-5 ಚಮಚ ಆಗೋಷ್ಟು ಎಣ್ಣೆ ಹಾಕೊಂಡ್ರೆ ಸಾಕಾಗತ್ತೆ. ಎಣ್ಣೆ ಏನಕ್ಕೆ ಹಾಕ್ಬೇಕು ಅಂದ್ರೆ, ನಾವು ಹಾಕುವಂತ ಪದಾರ್ಥಗಳು ಯೂನಿಫಾರ್ಮ್ ಆಗಿ ಒಂದೇ ರೀತಿ ರೋಸ್ಟ್ ಆಗುತ್ತೆ. ಹಾಕ್ದರೆ ಹುರಿದ್ ಬಿಟ್ರೆ ಕೆಳಗಡೆ ಇರೋ ಪದಾರ್ಥಗಳು ಬೇಗ ರೋಸ್ಟ್ ಆಗ್ಬಿಟ್ಟು ಕಪ್ಪಾಗಕ್ ಸ್ಟಾರ್ಟ್ ಆಗುತ್ತೆ, ಮೇಲ್ಗಡೆ ಇರೋದೆಲ್ಲ ಹಾಗೆ ಇರುತ್ತೆ. ಎಣ್ಣೆ ಹಾಕಿದ್ರೆ ಆ ಎಣ್ಣೆ ಕೋಟಿಂಗು ಪದಾರ್ಥಕ್ಕೆಲ್ಲ ಅಂಟತ್ತಲ್ಲ, ಹಾಗಾಗಿ ರೋಸ್ಟಿಂಗು ಬಹಳ ಚೆನ್ನಾಗಿ ಬರುತ್ತೆ. ಅವಾಗ ಒಲೆನ ಮೀಡಿಯಮ್ ಅಥವಾ ಸಿಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಬೇಕು ಎಲ್ಲಾ ಪದಾರ್ಥನೂ. ಎಣ್ಣೆ ಕಾದಿದೆ. ಈಗ ನಾನು ಮೊದಲಿಗೆ ಒಂದು 4 ತುಂಡು ಹಿಂಗ್ ಹಾಕೊಳ್ತಾ ಇದ್ದೀನಿ. ಹಿಂಗು ಸ್ವಲ್ಪ ಫ್ರೈ ಆಗ್ಲಿ, ಹರಳಬೇಕು ಹಿಂಗು, ಅವಾಗ್ಲೇ ಚೆನ್ನಾಗಿ ಬರೋದು ಅದ್ರದ್ದು ಪರಿಮಳ. ಹಿಂಗು ಚೆನ್ನಾಗಿ ರೋಸ್ಟ್ ಆಗಿದೆ. ಮೊದಲಿಗೆ ಮೆಣಸು ಹಾಕೋತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಮೆಜರಿಂಗ್ ಕಪ್ಪು, ಗ್ರಾಮ್ಸು ಗಿಮ್ಸು ಏನು ಹೇಳಲ್ಲ, ಎಲ್ಲ ಕೈ ಅಳತೆಲೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಒಂದು ಹಿಡಿ, ಈ ತರ ಒಂದು ಹಿಡಿ ಮೆಣಸು ಹಾಕ್ತಾ ಇದ್ದೀನಿ. ನೋಡಿ, ಮೆಣಸು ಹಾಕಿದ ತಕ್ಷಣ ಸಿಡಿತಾ ಇದೆ. ಅದು ಸಿಡಿದ್ರೆ ಮೆಣಸು ಕ್ವಾಲಿಟಿ ಚೆನ್ನಾಗಿದೆ ಅಂತ. ಇದೆಲ್ಲ ತುಂಬಾ ಕಲಬೆರಕೆ ಬಂದ್ಬಿಟ್ಟಿದೆ. ಪಪಾಯ ಬೀಜನ ಸ್ವಲ್ಪ ಒಣಗಿಸ್ಬಿಟ್ರೆ ಅದು ಮೆಣಸು ತರನೇ ಕಾಣುತ್ತೆ. ಮೆಣಸು ತಗೊಳ್ಳುವಾಗ ನೋಡ್ಕೊಂಡು ಹುಷಾರಾಗಿ ತಗೊಳ್ಳಿ. ಮೆಣಸು 1 ಹಿಡಿ ಆಯ್ತು. ಇದಕ್ಕೆ ಮೆಂತ್ಯ ಕೂಡ 1 ಹಿಡಿ ಹಾಕೊಳ್ತಾ ಇದ್ದೀನಿ. ತಿಳಿ ಸಾರು ಒಂದು ಕಂಪ್ಲೇಂಟ್ ಬರುತ್ತೆ, ಅನ್ನ ಕಲಸ್ಕೊಂಡ್ರೆ ಓಡೋಡೋಗುತ್ತೆ, ನಿಲ್ಲೋದಿಲ್ಲ ಅಂತ. ಸೊ ಅದನ್ನ ಹೋಗ್ಬೇಕು ಅಂದ್ರೆ ರಸಂ ಪುಡಿ ಮಾಡುವಾಗ 1 ಚಮಚ ಅಥವಾ 2 ಚಮಚ ಉದ್ದಿನ ಬೇಳೆ ಹಾಕೊಂಡ್ರೆ ಆ ಕಂಪ್ಲೇಂಟು ಏನು ಬರಲ್ಲ. ಸೊ ಇಲ್ಲೂ ನಾನು 1-1.5 ಚಮಚ ಆಗೋಷ್ಟು ಉದ್ದಿನ ಬೇಳೆ ಹಾಕೊಂಡಿದ್ದೀನಿ. ಮೆಂತ್ಯದ ಕಲರು ಸ್ವಲ್ಪ ಡಾರ್ಕ್ ಆಗೋವರೆಗೂ ಇದನ್ನ ಸಿಮ್ಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡೋಣ. ಎಣ್ಣೆನೂ ಅಷ್ಟೇನೆ ತುಂಬಾ ಹಾಕೊಳಕ್ ಹೋಗ್ಬಾರ್ದು. ತುಂಬಾ ಹಾಕೊಂಡ್ರೆ ಏನಾಗುತ್ತೆ, ನಾವು ಪುಡಿ ಮಾಡ್ತೀವಲ್ಲ ಆ ಪುಡಿ ಕಲರ್ ಡಲ್ ಆಗಿ ಹೋಗುತ್ತೆ. ನಾನ್ ತೋರಿಸ್ತಿರೋ ಕ್ವಾಂಟಿಟಿಗೆ ಒಂದು 3-4 ಚಮಚ ಎಣ್ಣೆ ಹಾಕೊಂಡ್ರೆ ಸಾಕಾಗುತ್ತೆ. ಈಗ ನಾನೇನ್ ತೋರಿಸ್ತಾ ಇದ್ದೀನಲ್ಲ ಹಿಡಿ ಲೆಕ್ಕ, ಅದೆಲ್ಲ ಇವಾಗಿಂದೆಲ್ಲ ಅಲ್ಲ. ನಮ್ಮ ಹಿರಿಯರೆಲ್ಲರೂ ಅದೇ ತರನೇ ಕೈ ಅಳತೆನಲ್ಲೇ ಮಾಡ್ಕೊಂಡು ಬಂದಿರೋದು. ಸೊ ಅದು ಪರ್ಫೆಕ್ಟ್ ಆಗಿರುತ್ತೆ. ಮೆಂತ್ಯ ಕಲರು ಚೇಂಜ್ ಆಗ್ತಾ ಇದೆ. ಇವಾಗ ಇದಕ್ಕೆ ಜೀರಿಗೆ ಹಾಕೊಳ್ಳೋಣ. ಒಂದು ಒಳ್ಳೆ ರಸಂ ಮಾಡ್ಬೇಕು ಅಂದ್ರೆ ರಸಂ ಪೌಡರ್ ಅಲ್ಲಿ ಜೀರಿಗೆ, ಮೆಣಸು, ಸ್ವಲ್ಪ ಇಂಗು ಮುಂದೆ ಇರ್ಬೇಕು ಯಾವಾಗ್ಲೂ. ಸೊ ಮೆಣಸು ನಾನು 1 ಹಿಡಿ ಹಾಕಿದ್ದೀನಿ. ಜೀರಿಗೆನ 1-2 ಹಿಡಿ ಹಾಕೊಳ್ತಾ ಇದ್ದೀನಿ. ಜೀರಿಗೆ ಪರಿಮಳ ಬರೋವರೆಗೂ ಫ್ರೈ ಮಾಡೋಣ. ನಾವು ಯಾವುದೇ ಪದಾರ್ಥ ಹಾಕಿದ್ಮೇಲೆ ಅದನ್ನ 1 ನಿಮಿಷ ಅಥವಾ 2 ನಿಮಿಷ ರೋಸ್ಟ್ ಮಾಡ್ಬಿಟ್ಟೆ ಇನ್ನೊಂದು ಪದಾರ್ಥ ಹಾಕ್ಬೇಕು. ಎಲ್ಲ ಒಂದೇ ಸಲ ಹಾಕ್ಬಿಟ್ಟು ನಾವು ಫ್ರೈ ಮಾಡ್ಕೊಳಕ್ ಆಗಲ್ಲ. ನೋಡಿ, ಜೀರಿಗೆ ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಈಗ ಇದಕ್ಕೆ
ಧನಿಯಾ ಹಾಕೊಳ್ಳೋಣ. ಎಷ್ಟು ಹಾಕೋಬೇಕು ಧನಿಯಾ ನೋಡೋಣ ಬನ್ನಿ. 1 2 3 4 5 6 7 8 ಹಿಡಿ ಧನಿಯಾ ಹಾಕೊಂಡಿದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಬೇಕು. ಧನಿಯಾ ಯಾವತ್ತೂ ನಾವು ಹಾಕಿರೋ ಕ್ವಾಂಟಿಟಿನಲ್ಲಿ ಜಾಸ್ತಿ ಕಾಳುಗಳಿರೋದೇ ಧನಿಯಾದು. ಹಾಗಾಗಿ ಪ್ರತಿಯೊಂದು ಕಾಳುನು ಕರೆಕ್ಟ್ ಆಗಿ ರೋಸ್ಟ್ ಆಗ್ಬೇಕು. ನಾವು ಎಷ್ಟು ಫ್ರೈ ಮಾಡ್ತೀವೋ ಧನಿಯಾನ, ನಾವು ಮಾಡೋಂಥ ಪುಡಿ ಅಷ್ಟು ರುಚಿಯಾಗಿರುತ್ತೆ. ಈಗೆಲ್ಲ ಡೌಟ್ ಬರ್ಬೋದು, ಒಬ್ಬೊಬ್ಬರ ಕೈ ಅಳತೆ ಒಂದೊಂದ್ ತರ ಇರುತ್ತೆ, ಹೆಚ್ಚು ಕಮ್ಮಿ ಆಗಲ್ವಾ ಅಂತ. ಅವ್ರವ್ರ ಕೈ ಅಳತೆಯಲ್ಲಿ ಮಾಡಿದ್ರೆ ಫೈನಲ್ ರಿಸಲ್ಟ್ ಒಂದೇ ಇರುತ್ತೆ. ನಾವು ಮಾಡೋಂಥ ಕ್ವಾಂಟಿಟಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಈಗ ನಾನ್ ತಗೊಂಡ್ರೆ ಒಂದ್ ಹಿಡಿ ತಗೊಂಡು ಅಂದ್ರೆ 100 ಗ್ರಾಮ್ ಬಂದ್ರೆ ನಿಮ್ಗೆ ಒಂದು 90 ಗ್ರಾಮ್ ಬರ್ಬೋದು. ಇಲ್ಲ ಕೆಲವ್ರು ಇನ್ನ ನನ್ನ ಕೈಗಿನ್ನ ದೊಡ್ಡದಾಗಿದ್ರೆ 110 ಗ್ರಾಮ್ ಬರ್ಬೋದು. ಸೊ ಎಲ್ಲಾನು ನಿಮ್ ಕೈ ಅಳತೆಲ್ಲೇ ಇರೋದ್ರಿಂದ ಅದು ಲೆಕ್ಕ ಕ್ವಾಂಟಿಟಿ ವೈಸ್ ನಿಮ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದೇ ಹೊರತು ಕ್ವಾಲಿಟಿ ವೈಸ್ ಯಾವ್ದು ಹೆಚ್ಚು ಕಮ್ಮಿ ಆಗಲ್ಲ. ಧನಿಯಾನು ಒಂದ್ ಅರ್ಧ ಫ್ರೈ ಮಾಡಿದಾಗಿದೆ. ಈಗ ಇದಕ್ಕೆ ಮೆಣಸಿನ್ಕಾಯಿ ಹಾಕುವಂತ ಸಮಯ. ನಾನಿಲ್ಲಿ 100 ಗ್ರಾಮ್ ಬ್ಯಾಡಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಅದನ್ನ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಇಲ್ಲೇ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ತಗೊಂಡು ಮಾಡ್ತಾ ಇದ್ದೀನಿ. ಯೂಶಲಿ ಮದುವೆ ಮನೆಯಲ್ಲಿ ಅಥವಾ ಹೋಟೆಲ್ ನಲ್ಲಿ ಮಾಡೋರು ಬರೀ ಬ್ಯಾಡಗೆ ಮೆಣಸಿನ್ಕಾಯಿನೇ ಬಳಸ್ತಾರೆ. ಯಾಕಂದ್ರೆ ಅದು ಕಲರ್ ಮತ್ತೆ ರುಚಿ ಎರಡು ತುಂಬಾ ಚೆನ್ನಾಗಿ ಕೊಡುತ್ತೆ ಅಂತ. ಸೊ ನಾನು ಇಲ್ಲಿ ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನಿಮ್ಗೆ ಖಾರ ಜಾಸ್ತಿ ಬೇಕು ಅನ್ನೋದಾದ್ರೆ ಬ್ಯಾಡಗೆ ಮೆಣಸಿನ್ಕಾಯಿ ಪ್ರಪೋರ್ಷನ್ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. 75 ಗ್ರಾಮ್ಸ್ ತಗೊಳ್ಳಿ. ಒಂದು 25 ಗ್ರಾಮು ನಿಮ್ಗೆ ಗುಂಟೂರು ಮೆಣಸಿನ್ಕಾಯಿ ಹಾಕೊಳ್ಳಿ. ಅವಾಗ ಖಾರ ಕೂಡ ಚೆನ್ನಾಗಿ ಬರುತ್ತೆ. ತುಂಬಾ ಖಾರ ಬೇಕು ಅಂದವರು 50-50 ಕೂಡ ತಗೋಬಹುದು. 50 ಗ್ರಾಮ್ ಬ್ಯಾಡಗೆ ಮೆಣಸಿನ್ಕಾಯಿ, 50 ಗ್ರಾಮ್ ಗುಂಟೂರು ಮೆಣಸಿನ್ಕಾಯಿ. ಅವಾಗ ನಿಮ್ಗೆ ತಿಳಿ ಸಾರ್ ಕಲರ್ ಸ್ವಲ್ಪ ಡಲ್ ಆಗಿ ಬರ್ಬೋದು, ಬಟ್ ಖಾರ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳೋದಕ್ಕೆ ಎಲ್ಲಿವರೆಗೂ ಫ್ರೈ ಮಾಡ್ಬೇಕು ಗೊತ್ತಾಗೋದಿಲ್ಲ ಅದು. ಸೊ ಓವರ್ ಆಗಿ ಫ್ರೈ ಮಾಡ್ಬಿಟ್ರೆ ಸೀದೋಗುತ್ತೆ, ಕಪ್ಪಾಗೋಗುತ್ತೆ, ಎಲ್ಲ ಆಗುತ್ತೆ. ಹಾಗಾಗಿ ಅದಕ್ಕೂ ಒಂದು ಟ್ರಿಕ್ ಇದೆ. ಏನದು, ಒಂದು 10 ಎಸಳು ಕರ್ಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಏನಪ್ಪ ಟ್ರಿಕ್ ಇದರಲ್ಲಿ ಅಂದ್ರೆ, ಕರ್ಬೇವಿನ ಸೊಪ್ಪು ಹಾಕಿದೀವಲ್ಲ ಅದು ಹಸಿ ಇದೆ. ಇವಾಗ ನಾವು ಫ್ರೈ ಮಾಡ್ತಾ ಮಾಡ್ತಾ ಅದನ್ನು ರೋಸ್ಟ್ ಆಗುತ್ತೆ ಫುಲ್ಲು. ಆ ರೋಸ್ಟ್ ಆಯ್ತು ಅಂತಂದ್ರೆ ಹಿಡ್ಕೊಂಡು ಹೀಗೆ ನೋಡಿ ಕರ್ಬೇವಿನ ಸೊಪ್ಪು ಹೀಗೆ. ಇವಾಗ ಇದು ಏನು ಆಗ್ತಾ ಇಲ್ಲ. ಚೆನ್ನಾಗಿ ರೋಸ್ಟ್ ಆದ್ರೆ ಆ ಕರ್ಬೇವಿನ ಸೊಪ್ಪು ಪುಡಿ ಆಗೋಗುತ್ತೆ. ಸೊ ಆ ಪುಡಿ ಆಗೋವರೆಗೂ ರೋಸ್ಟ್ ಮಾಡ್ಕೊಂಡ್ರೆ ರಸಂ ಪೌಡರ್ಗೆ ನಾವು ಹಾಕಿರೋ ಎಲ್ಲಾ ಪದಾರ್ಥನೂ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ. ಅದಕ್ಕೆ ಕರ್ಬೇವಿನ ಸೊಪ್ಪನ್ನ ಕೊನೆಯಲ್ಲಿ ಹಾಕೋದು. ಮೆಣಸಿನ್ಕಾಯಿನ ಮುರ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಕೂಡ ಹಾಕೋಬಹುದು, ಮುರಿಲೇಬೇಕಂತ ಏನಿಲ್ಲ. ಬಟ್ ಮುರಿದ್ರೆ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಅದ್ರೊಳಗಡೆ ಇರುವಂತ ಬೀಜ ಎಲ್ಲ ಆಚೆ ಬರುತ್ತೆ. ಆ ಬೀಜ ಕೂಡ ಈವನ್ ಆಗಿ ಫ್ರೈ ಆಗತ್ತೆ. ಸ್ನೇಹಿತರೆ, ಒಂದ್ ಸ್ವಲ್ಪ ಮೆಣಸಿನ್ಕಾಯಿನ ಫ್ರೈ ಮಾಡಿದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ. ಮನೆಯಲ್ಲಿ ಅರಿಶಿನದ ಕೊಂಬಿದ್ರೆ ಹಿಂಗ್ ಹಾಕ್ತಿವಲ್ಲ, ಆ ಟೈಮಲ್ಲೇ ಅದನ್ನು ಹಾಕೋಬಹುದು. ಈ ಕ್ವಾಂಟಿಟಿಗೆ 1 ಇಲ್ಲ 2 ಅರಿಶಿನದ ಕೊಂಬನ್ನ ಮುರಿದ್ಬಿಟ್ಟು ಹಾಕಿ ಫ್ರೈ ಮಾಡ್ಕೋಬಹುದು. ಅರಿಶಿನದ ಕೊಂಬಿಲ್ಲ ಅಂದವರು ಈ ತರ ಲಾಸ್ಟ್ ಅಲ್ಲಿ ಇನ್ನೇನು ಫೈನಲ್ ಆಗಿ ರೋಸ್ಟ್ ಮಾಡಿದ್ದೆಲ್ಲ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಅರಿಶಿನದ ಪುಡಿನ ಹಾಕೋಬಹುದು. ಒಂದ್ಸಲ ರೋಸ್ಟ್ ಮಾಡಿರೋದು ಆಗಿದ್ಯಾ ಅಂತ ಚೆಕ್ ಮಾಡೋಣ. ಹೇಗ್ ಚೆಕ್ ಮಾಡೋದು, 1-2 ಕರಿಬೇವು ತಗೊಳ್ಳಿ. ನೋಡಿ ಮುರಿದ್ರೆ ನೋಡಿ ಎಲ್ಲ ಪುಡಿ ಪುಡಿ ಆಗೋಯ್ತು. ನೋಡೋರೆಲ್ಲ ಹೇಗ್ ಸೌಂಡ್ ಬರ್ತಾ ಇದೆ ಅಂತ. ಸೊ ಇಲ್ಲಿಗೆ ನಾವು ಪುಡಿ ಹುರಿದಿರೋದು ಎಲ್ಲ ಕರೆಕ್ಟ್ ಆಗಿ ರೋಸ್ಟ್ ಆಗಿದೆ ಅಂತ ಒಲೆ ಆಫ್ ಮಾಡ್ಕೊಂಡಿದ್ದೀನಿ. ನಾವು ಹುರಿದಿರೋಂತ ಪುಡಿ ಪೂರ್ತಿ ತಣ್ಣಗಾಗ್ಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿನಲ್ಲಿ ರುಬ್ಕೊಂಡ್ ಬರ್ತೀನಿ. ರುಬ್ಕೊಂಡ್ ಬಂದು ನಿಮ್ಗೆ ಫೈನಲ್ ಪ್ರಾಡಕ್ಟ್ ಮೈಸೂರು ಶೈಲಿಯ ರಸಂ ಪೌಡರ್ ಹೇಗಾಗಿದೆ ತೋರಿಸ್ತೀನಿ. ಸ್ನೇಹಿತರೆ, ಒಂದು ತಟ್ಟೆನಲ್ಲಿ ಆರ್ಲಿ ಅಂತ ಹಾಕಿದ್ದೆ, ಪೂರ್ತಿ ತಣ್ಣಗಾಗಿದೆ. ಕೆಲವರಿಗೆ ಡೌಟ್ ಇರುತ್ತೆ ಕಂಪ್ಲೀಟ್ ಆಗಿ ರೋಸ್ಟ್ ಆಗಿರುತ್ತೋ ಇಲ್ವೋ ಅಂತ. ಸೊ ನೋಡ್ಬೋದು ನೀವು, ನೋಡಿ ಮೆಣಸಿನ್ಕಾಯಿ ಮುರಿದ್ರೆ ಹಿಂಗಂದ್ರೆ ಎಲ್ಲ ಮುರಿದು ಹೋಗ್ತಾ ಇದೆ. ಸೊ ಈಗ ಇದನ್ನ ನಾನು ಮಿಕ್ಸಿನಲ್ಲಿ ರುಬ್ಕೊಂಡು ಬರ್ತೀನಿ. ಸ್ನೇಹಿತರೆ, ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು ಹೇಗ್ ಬಂದಿದೆ ಮೈಸೂರು ಶೈಲಿಯ ರಸಂ ಪೌಡರ್ ಅಂತ. ಬ್ರೈಟ್ ರೆಡ್ ಕಲರು, ತುಂಬಾ ಅದ್ಭುತವಾಗಿ ಬಂದಿದೆ. ಅಂಡ್ ಪರಿಮಳ ಅಂತೂ ಇನ್ನ ಅದ್ಭುತವಾಗಿದೆ. ಜೀರಿಗೆ ಪರಿಮಳ ಅಂತೂ ತುಂಬಾನೇ ಅದ್ಭುತವಾಗಿ ಬಂದಿದೆ. ಒಂದು ಟಿಪ್ ಏನು ಅಂದ್ರೆ, ನೀವು ಪುಡಿ ಮಾಡುವಾಗ ಒಂದೇ ಸಲ ಎಲ್ಲಾನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪುಡಿ ಮಾಡಬೇಡಿ. ಬ್ಯಾಚ್ ಬೈ ಬ್ಯಾಚ್ ಪುಡಿ ಮಾಡ್ಕೊಳ್ಳಿ. ಅದನ್ನ ಒಂದ್ ಕಡೆ ಇನ್ನೊಂದು ಬೇರೆ ಪಾತ್ರೆಗೆ ಅಥವಾ ಬಾಣ್ಲೆಗೆ ಎತ್ತಿಟ್ಕೊಳ್ಳಿ. ಅದನ್ನ
ಪೂರ್ತಿ ಬ್ಯಾಚ್ ಬೈ ಬ್ಯಾಚ್ ಪುಡಿ ಮಾಡಿದ್ದು ಎಲ್ಲ ಪುಡಿ ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸಲ. ಆಮೇಲೆ ಇನ್ನೊಂದು ರೌಂಡ್ ಅದನ್ನ ಮಿಕ್ಸಿನಲ್ಲಿ ಫೈನ್ ಪೌಡರ್ ಆಗೋವರೆಗೂ ರುಬ್ಕೊಳ್ಳಿ. ಅವಾಗ ರಸಂ ಪೌಡರು ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ರಸಂ ಪುಡಿನ ಉಪಯೋಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ಮೈಸೂರು ಶೈಲಿಯ ರಸಂ ಹೇಗ್ ಮಾಡೋದು ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮೈಸೂರು ರಸಂ ಪೌಡರ್. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮನೆಯವರೆಲ್ಲ ಸೇರಿ ಒಂದ್ಸಲ ಇದನ್ನ ಟ್ರೈ ಮಾಡಿ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.